ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಕಾವಲು ಪಡೆಯ ವತಿಯಿಂದ ಇಂದು 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ಯೋಧ ಶಿವಾನಂದ ಸ್ಮಾರಕದ ಮುಂಭಾಗದಲ್ಲಿ ರಾಷ್ಟ್ರಗೀತೆಯಿಂದ ಹಾಡಿ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ, ದೇಶಕ್ಕಾಗಿ ಶ್ರಮಿಸಿದ ರಾಷ್ಟ್ರ ನಾಯಕರನ್ನ ಸ್ಮರಿಸಬೇಕು ಅಂದಿದ್ದಾರೆ. ಇದೇ ವೇಳೆ ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರು ಆದ ಮಾಡ್ರಹಳ್ಳಿ ಸುಭಾಷ್ ಮಾತನಾಡಿ, ಸಂವಿಧಾನದ ಬಗ್ಗೆ ಹಲವು ವಿಚಾರಗಳನ್ನು ತಿಳಿಸಿದ್ರು. ಹಿರಿಯ ಕನ್ನಡಪರ ಹೋರಾಟಗಾರರು ಆದ ಬ್ರಹ್ಮಾನಂದ ಮಾತನಾಡಿ, ಗಣರಾಜ್ಯೋತ್ಸವದ ಬಗ್ಗೆ ಹಲವು ವಿಚಾರ ತಿಳಿಸಿದ್ರು. ಜಯ ಕರ್ನಾಟಕ ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷರು ಆದ ಎಸ್ ಈಶ್ವರ್ ಮಾತನಾಡಿ, ಕಾವಲು ಪಡೆಯ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜನವರಿ 26/1/2026 ಎಲ್ಲದರಲ್ಲೂ ಒಂದು 26 ಅಂತ ಬಂದಿದೆ. ದಿನಾನೂ 26, ದಿನಾಂಕನೂ 26, ವರ್ಷನೂ 26. ವಿಶೇಷವಾಗಿ 77ನೇ ಗಣರಾಜ್ಯೋತ್ಸವದ ಶುಭಾಶಯ ತಿಳಿಸುವ ಮೂಲಕ ನಮ್ಮ ರಾಷ್ಟ್ರಕ್ಕೆ ಈ ಸ್ವಾತಂತ್ರ್ಯಕ್ಕಾಗಲಿ ಸಂವಿಧಾನ ಸಮರ್ಪಣಾ ದಿನಕ್ಕಾಗಲಿ ಎಲ್ಲದಕ್ಕೂ ಶ್ರಮಿಸಿದಂತಹ ರಾಷ್ಟ್ರ ನಾಯಕರನ್ನ ಈ ಸಂದರ್ಭದಲ್ಲಿ ನಾವು ಗೌರವಿಸುವುದು ಮತ್ತು ನೆನಪಿಸಿಕೊಳ್ಳುವಂಥದ್ದು ನಮ್ಮ ಕರ್ತವ್ಯವಾಗಿರ್ತದೆ. ಹಲವಾರು ದೇಶಗಳನ್ನು ನಾವು ಕಂಡಿದ್ದೇವೆ ದೃಶ್ಯ ಮಾಧ್ಯಮಗಳಲ್ಲಿ. ನಮ್ಮಲ್ಲಿ ಇರತಕ್ಕಂಥ ಒಂದು ಸಮಾನತೆ, ಸೌಹಾರ್ದತೆ, ಶಾಂತಿ ಎಲ್ಲೂ ಇಲ್ಲ ಅನ್ನೋದಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಹಾಗಾಗಿ ನಾನು ಜಾಸ್ತಿ ಮಾತಾಡೋಕ್ಕೆ ಬಯಸ್ತೇನೆ. ಎಲ್ಲ ವಿಚಾರವಾದಿಗಳು ವಿಚಾರ ಕೊಟ್ಟಿದ್ದಾರೆ. 77ನೇ ಗಣರಾಜ್ಯೋತ್ಸವದ ಶುಭಾಶಯ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಎದೆ ತಟ್ಟಿ ಹೇಳು ಭಾರತೀಯನೆಂದು, ಗರ್ವದಿಂದ ಬಾಳು ಕನ್ನಡಿಗನೆಂದು ಅಂತ ಹೇಳ್ತಾ 77ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಕರ್ನಾಟಕ ಕಾವಲು ಪಡೆಯಿಂದ ಹಮ್ಮಿಕೊಂಡಿದ್ದು, ಇದು ಸುಮಾರು ನಾನು ಕಂಡಂತೆ 15 ವರ್ಷಗಳಿಂದ ನಿರಂತರವಾಗಿ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ, ಕನ್ನಡ ರಾಜ್ಯೋತ್ಸವ ಈ ಎಲ್ಲ 3 ರಾಜ್ಯೋತ್ಸವಗಳನ್ನು ಆಚರಣೆ ಮಾಡಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಅಭಿನಂದನೀಯ ಅಂತ ಕಾವಲು ಪಡೆಗೆ ಅಭಿನಂದಿಸುತ್ತದೆ. ಜೊತೆಗೆ ನಮ್ಮ ಆತ್ಮೀಯರಲ್ಲಿರ್ತಕ್ಕಂಥ ಒಂದು ಜಾತಿ, ಧರ್ಮ, ಭಾಷೆ ಇವೆಲ್ಲವೂ ವಿಭಿನ್ನವಾಗಿರ್ತಕ್ಕಂಥ ನಮ್ಮ ದೇಶದಲ್ಲಿ ಅನೇಕ ರೀತಿಯ ಭಾಷೆಗಳು, ಅನೇಕ ರೀತಿಯ ಧರ್ಮಗಳು ಎಲ್ಲ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ನಾವೆಲ್ಲ ಇಷ್ಟು ಚೆನ್ನಾಗಿ ನಾವೆಲ್ಲ ಜೊತೆಯಲ್ಲಿ ಹೊಂದ್ಕೊಂಡಿರ್ತೀವಲ್ಲ, ಅದು ನಮ್ಮ ಈ ದೇಶದ ಒಗ್ಗಟ್ಟು, ಈ ದೇಶದ ಒಂದು ಐಕ್ಯತೆ ಅಂತ ನಾನು ಭಾವಿಸ್ತಾ, ಎಲ್ಲರೂ ಕೂಡ ನಮ್ಮ ಭವ್ಯ ಭಾರತಕ್ಕೆ ನಾಂದಿ ಹೇಳಬೇಕು. ಭಾರತದ ಮೇಲೆ ನಮ್ಮೆಲ್ಲರಿಗೂ ಗೌರವ ಇರಬೇಕು. ಜೊತೆಗೆ ಒಂದು ಈ ಚೌಕಟ್ಟು ಇದೆಯಲ್ಲ, ನಮ್ಮ ಸಂವಿಧಾನದ ಚೌಕಟ್ಟು, ಆ ಚೌಕಟ್ಟಿನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅಂತ ಅರಿವು ನಮಗಿರಬೇಕು. ಸಂವಿಧಾನದ ಚೌಕಟ್ಟು ಎಷ್ಟು ಮಟ್ಟಿದೆ, ಎಷ್ಟು ಮಹತ್ವದ್ದು ಅಂತಕ್ಕಂಥದ್ದು ಅರಿವು ನಮಗಿರಬೇಕು. ಇದನ್ನು ರಚನೆ ಮಾಡಿರ್ತಕ್ಕಂಥ ಶ್ರೀಯುತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಇನ್ನಿಲ್ಲದ ಗೌರವವನ್ನು ಸೂಚಿಸಬೇಕು. ಅವರಿಗೆ ಅವರ ಒಂದು ಹೆಸರನ್ನು ಅನುಚಾನವಾಗಿ ನಾವು ನಡೆಸ್ಕೊಂಡು ಹೋಗಬೇಕು, ಅವರ ಹೆಸರನ್ನು ಬೆಳಗಬೇಕು ಅಂತ ಹೇಳಿ ಈ ಕಾರ್ಯಕ್ರಮದ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೆ ಕಾವಲು ಪಡೆಗೆ ನಾನು ವಂದಿಸುತ್ತಾ ಈಗ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಕರ್ನಾಟಕ. ಇವತ್ತು ಭಾರತ ಸಂವಿಧಾನ ಜಾರಿಗೊಂಡು 76 ವರ್ಷಗಳನ್ನು ಕಳೆದು 77ನೇ ನಾವು ಆಚರಣೆಯಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಒಂದು ಸುಭದ್ರವಾದ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥದ್ದು ನಾವು ಎಲ್ಲ ತಿಳಿದಿರೋಂಥ ವಿಚಾರ. ಏಕೆಂದರೆ ವಿಶ್ವದಲ್ಲೇ ಶ್ರೇಷ್ಠ ಸಂವಿಧಾನವನ್ನು ಹೊಂದಿರತಕ್ಕಂಥ ಭಾರತ ಇವತ್ತು ಜಗತ್ತಿನಲ್ಲಿ ತನ್ನದೇ ಆದಂತಹ ಕ್ಷೇತ್ರದಲ್ಲಿ ಮುಂದೆ ಬಂದಿರ್ತಕ್ಕಂಥದ್ದು ನಾವು 77 ವರ್ಷಗಳಲ್ಲಿ ನಾವು ನಮ್ಮ ಸಾಧನೆ ಇಡೀ ಜಗತ್ತಿಗೆ ತೋರಿಸ್ತೀವಿ. ಇಲ್ಲಿ ಹಲವಾರು ಧರ್ಮಗಳಿದೆ, ಜಗತ್ತಿನ ಎಲ್ಲ ಧರ್ಮಗಳು ಇದೆ. ಹಾಗೆಯೇ ಇಲ್ಲಿ ಸಾವಿರಾರು ಭಾಷೆಗಳಿದೆ, ಹಾಗೂ ವಿವಿಧ ಸಂಸ್ಕೃತಿ ಇರ್ತಕ್ಕಂಥ ಈ ದೇಶ. ಇಷ್ಟು ವಿಭಿನ್ನತೆ ಇರ್ತಕ್ಕಂಥ ದೇಶದಲ್ಲಿ ನಾವೆಲ್ಲರೂ ಭಾರತೀಯರಾಗಿ ಬದುಕ್ತಕ್ಕಂಥದ್ದು ಹೆಮ್ಮೆ ತರುವಂಥ ವಿಚಾರ. ಹಾಗಾಗಿ ಇವತ್ತು ಕಾವಲು ಪಡೆ ಆಯೋಜನೆ ಮಾಡಿರ್ತಕ್ಕಂತಹ ಈ ಒಂದು ಸಂವಿಧಾನ ದಿನಾಚರಣೆ ಅಂದರೆ ಗಣರಾಜ್ಯೋತ್ಸವವನ್ನು ಇವತ್ತು ಈ ಒಂದು ಶಿವಾನಂದ ಸರ್ಕಲ್ಲಿ ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಹಿರಿಯ ಹೋರಾಟಗಾರರಿಗೆ ಧ್ವಜಾರೋಹಣವನ್ನು ನೆರವೇರಿಸಿ ರಾಷ್ಟ್ರಗೀತೆ ಆಡುವ ಮುಖಾಂತರ ನಾವು ಗೌರವವನ್ನು ಸಲ್ಲಿಸ್ತೀವಿ. ಯಾಕೆ ಭಾರತದ ಸಂವಿಧಾನಕ್ಕೆ ಇಷ್ಟು ಮಹತ್ವ ಬಂದಿದೆ ಅಂದರೆ, ಇವತ್ತು ಹಲವಾರು ದೇಶಗಳು, ಸಿರಿಯಾ ಇರ್ಬೋದು, ಈಜಿಪ್ಟ್ ಇರ್ಬೋದು, ಪಶ್ಚಿಮ ಬಂಗಾಳ ಇರ್ಬೋದು, ಈಗ ಶ್ರೀಲಂಕಾ ಇರ್ಬೋದು, ನಮ್ಮ ಸುತ್ತಮುತ್ತಲ
ಎಲ್ಲ ರಾಷ್ಟ್ರಗಳು ಅರಾಜಕತೆಯಿಂದ ಸಂಘರ್ಷದಿಂದ ನೋಡಿದ್ದೀವಿ. ಆದರೆ ಭಾರತ ದೇಶ ಇವತ್ತು ಸಹ ಇಷ್ಟೆಲ್ಲ ವೈರುಧ್ಯ, ಭಿನ್ನತೆ, ಸಮಸ್ಯೆಗಳಿದ್ದರೂ ಸಹ ಎಲ್ಲಕ್ಕೂ ಎತ್ತಿ ನಿಂತು ಸಂವಿಧಾನಾತ್ಮಕವಾಗಿ ನಾವೆಲ್ಲರೂ ಭಾರತೀಯರು ಅಂತಕ್ಕಂತಹ ಹೆಮ್ಮೆಯನ್ನು ನಾವೆಲ್ಲರೂ ತೋರಿಸಿದ್ದೀವಿ. ಹಾಗಾಗಿ ಇವತ್ತು ಒಂದು ಸಂವಿಧಾನಕ್ಕೆ ಒಂದು ಮಹತ್ವ ಬಂದಿದೆ. ಜಗತ್ತನ್ನು ಲೀಡ್ ಮಾಡುವಂಥ ಶಕ್ತಿ ಭಾರತದಲ್ಲಿದೆ. ಅಂತಹ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ನಮನವನ್ನು ಸಲ್ಲಿಸ್ತಾ, ಮತ್ತು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರು ಮತ್ತು ಇನ್ನಿತರ ಎಲ್ಲ ಸ್ವತಂತ್ರ ಪ್ರೇಮಿಗಳಿಗೆ ನಾವು ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸಬೇಕಾಗಿದೆ. ಹಾಗಾಗಿ ಇವತ್ತು ಏನು ರಾಷ್ಟ್ರ ಒಂದು ದಿಕ್ಕಲ್ಲಿ ಹೋಗ್ತಾ ಇದೆ, ಅದಕ್ಕೆ ನಮ್ಮೆಲ್ಲರ ಒಂದು ಅಭಿಮಾನ, ಗೌರವ, ಘನತೆಯನ್ನು ತಂದುಕೊಳ್ತಕ್ಕಂಥದ್ದು ನಾವು ಈ ರೀತಿ ಆಚರಣೆಗಳ ಮುಖಾಂತರ. ಹಾಗಾಗಿ ಇವತ್ತು ನಮ್ಮ ಮುಂದೆ ಸಾಕಷ್ಟು ವೈರುಧ್ಯಗಳಿಗೆ SIR ಅಂತ ಅಂದರೆ ಮತ ಪರಿಷ್ಕರಣೆ ಅಂತಹ ಸವಾಲುಗಳು ಇದೆ. ಅಂದರೆ ಇವತ್ತು ನಾವು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಸಂದರ್ಭ, ಅವನ್ನೆಲ್ಲ ನಾವು ಒಗ್ಗಟ್ಟಿನಿಂದ ಎದುರಿಸಬೇಕು ಅಂತ ನಾವೆಲ್ಲ ಭಾರತೀಯರು ಅಂತಕ್ಕಂಥದ್ದನ್ನ ಸಾಬೀತುಪಡಿಸ್ಬೇಕು. ಈ ಆಚರಣೆಗೆ ಒಂದು ಮಹತ್ವವನ್ನು ತಂದುಕೊಟ್ಟಂಥ ಕಾವಲುಗಳಿದೆ. ಎಲ್ಲ ಗೆಳೆಯರಿಗೂ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೊಂದಿಸುತ್ತಾ, ನಮಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆ ತಂದುಕೊಟ್ಟಿರೋದು ನಮಗೆಲ್ಲ ಸೌಭಾಗ್ಯದ ವಿಚಾರ. ಆ ಸಂವಿಧಾನದ ಪ್ರಯುಕ್ತ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು ನಾವೆಲ್ಲ ಒಂದು, ಜಾತಿ ಭೇದ ಎಲ್ಲ ಹೊರತು ನಾವೆಲ್ಲ ಒಂದು ಅಂತ ಹೇಳಿ ಗಣರಾಜ್ಯೋತ್ಸವವನ್ನು ಆಚರಿಸೋದು ನಮ್ಮ ಭಾರತದಲ್ಲಿ ಕೂಡ ಭಾಳ ಬೇಕು. ಅದಕ್ಕೆ ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳು. ಕಾರ್ಯಕ್ರಮದಲ್ಲಿ ರೈತ ಪರ್ವ ಜಿಲ್ಲಾಧ್ಯಕ್ಷರು ಆದ ಆರ್ ಸೋಮಣ್ಣ, ಕಾವಲು ಪಡೆಯ ಜಿಲ್ಲಾ ಕಾರ್ಯಾಧ್ಯಕ್ಷರು ಆದ ಅಬ್ದುಲ್ ರಶೀದ್, ತಾಲೂಕು ಕಾರ್ಯದರ್ಶಿ ಎಸ್ ಮುಬಾರಕ್, ತಾಲೂಕು ಸಂಚಾಲಕರು ಆದ ಕುಂಜುಟಿ, ಟೌನ್ ಉಪಾಧ್ಯಕ್ಷರು ಆದ ಸಾದಿಕ್ ಪಾಷಾ, ಟೌನ್ ಗೌರವಾಧ್ಯಕ್ಷರು ಆದ ಶಕೀಲ್, ಟೌನ್ ಸಂಚಾಲಕರು ಆದ ಮಿಮಿಕ್ರಿ ರಾಜು, ಮುಕ್ತಿ ಕಾಲೋನಿ ಶಿವಕುಮಾರ್ ಸಿರಿ, ಜಯ ಕರ್ನಾಟಕ ಸೇನೆಯ ತಾಲೂಕು ಅಧ್ಯಕ್ಷರು ಆದ ಅನ್ಸರ್ ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.